ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜನರಲ್ ಇಂಟ್ರೆಸ್ಟ್ ಬೆಂಗಳೂರಿಗೆ ಸ್ವಾಗತ. ಇಂದು ನಾವು ಸರಳ ಬಡ್ಡಿ ಅಂದರೆ ಸಿಂಪಲ್ ಇಂಟ್ರೆಸ್ಟನ್ನು ಆಲ್ರೆಡಿ ಪ್ರಿವಿಯಸ್ಲಿ ನೋಡ್ತಾ ಬಂದಿದ್ವಿ. ಪಾರ್ಟ್ 1ನಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಸರಳ ಬಡ್ಡಿಗೆ ಸಂಬಂಧಪಟ್ಟಂತಹ ಫಾರ್ಮುಲಾಸನ್ನು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಅದೇ ರೀತಿಯಾಗಿ ಸಿಂಪಲ್ ಇಂಟ್ರೆಸ್ಟ್ ಏನಿದೆಯಲ್ಲ, ಸರಳ ಬಡ್ಡಿ ಕಂಡುಹಿಡಿಯೋದು ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಒಂದು ಚಾಪ್ಟರ್ ಆಗಿರುತ್ತೆ. ಅದೇ ರೀತಿಯಾಗಿ ಈ ಒಂದು ಸರಳ ಬಡ್ಡಿಯಲ್ಲಿ ಪ್ರಿವಿಯಸ್ಸಲ್ಲಿ ನಾವು ನಿಮಗೆ ಸಿಂಪಲ್ ಆದಂತಹ ಕ್ವಶನ್ಸ್ಗಳು ಅಂದರೆ ಸರಳ ಬಡ್ಡಿಯನ್ನು ಯಾವ ರೀತಿ ಕಂಡುಹಿಡಬೇಕು, ಹಾಗೆ ಈ ಒಂದು ಸರಳ ಬಡ್ಡಿಯನ್ನು ಕೊಟ್ಟು ಅಸಲನ್ನು ಕೇಳಿದಾಗ ಯಾವ ರೀತಿ ಮಾಡಬೇಕು, ಸಮಯವನ್ನು ಯಾವ ರೀತಿ ಕಂಡುಹಿಡಬೇಕು, ದರವನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಫಾರ್ಮುಲಾಸನ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಕ್ವಶನ್ಸನ್ನು ಕೂಡ ನಿಮಗೆ ಸಾಲ್ವ್ ಮಾಡೋ ನೀಡಲಾಗಿರುತ್ತೆ. ಒಂದು ವೇಳೆ ನೀವು ಭಾಗ 1 ನೋಡಿದ್ದೀರ ಅಂದರೆ ಭಾಗ 1 ನೋಡಿ ಈ ಒಂದು ಭಾಗ 2ಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಹಾಗೆ ನೀವು ಈ ಕ್ವಶನ್ಸ್ಗಳನ್ನು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಾನು ನಿಮ್ಮ ಚಂದ್ರು ಮೇಧ. ಹಾಗೂ ಹೆಚ್ಚಿನ ಒಂದು ವಿಷಯಕ್ಕಾಗಿ ಚಂದ್ರು ಕ್ಲಾಸಸ್ ಅಂತ ಕೂಡ ಟ್ರೈ ಮಾಡ್ಬೋದು. ಒಂದು ವೇಳೆ ಇನ್ನೂ ನಮ್ಮ ಒಂದು ಜನರಲ್ ಇಂಟ್ರೆಸ್ಟ್ ಬೆಂಗಳೂರಿನ ಟೆಲಿಗ್ರಾಮ್ ಚಾನಲನ್ನು ನೀವು ಸೇರಿದ್ದಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ ಕೂಡ ಸೇರ್ಬೋದು ಸ್ನೇಹಿತರೆ. ಅಲ್ಲಿ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಕೂಡ ದೊರೆಯುತ್ತೆ. ಹಾಗೆ ಈ ಒಂದು ಜನರಲ್ ಇಂಟ್ರೆಸ್ಟ್ ಬೆಂಗಳೂರಿನಲ್ಲಿ PSI ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತಹ ಪ್ರಬಂಧ, PSIನಲ್ಲಿ ಪತ್ರಿಕೆ 1ರಲ್ಲಿ ಪ್ರಬಂಧದ ಭಾಗ 20% ಇರುತ್ತೆ. ಅಂದರೆ 50 ಮಾರ್ಕ್ಸ್ನಲ್ಲಿ 20 ಮಾರ್ಕ್ಸ್ ಏನಿದೆಯಲ್ಲ ಅದು ಈ ಒಂದು ಎಸ್ಸೆಗೆ ಸಂಬಂಧಪಟ್ಟಿದ್ದಿರುತ್ತೆ, ಅಂದರೆ ಪ್ರಬಂಧಕ್ಕೆ ಸಂಬಂಧಪಟ್ಟಿರುತ್ತೆ. ಆ ಒಂದು ಪ್ರಬಂಧಕ್ಕೆ ಸಂಬಂಧಿಸಿದಂತಹ ಹಲವಾರು ಒಂದು ಪ್ರಬಂಧಗಳನ್ನು ವಿಷಯದ ಕುರಿತು ಎಕ್ಸ್ಪ್ಲೇನ್ ಮಾಡಲಾಗಿರುತ್ತೆ. ನೀವೇನಾದರೂ ಇನ್ನೂ ಜನರಲ್ ಇಂಟ್ರೆಸ್ಟ್ ಬೆಂಗಳೂರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೂ ಹೊಸ ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಒತ್ತಿರಿ. ಹಾಗಾದರೆ ಬನ್ನಿ, ಈಗ ಸರಳ ಬಡ್ಡಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. A lent ₹5,000 to B for 2 years and ₹3,000 to C for 4 years on simple interest at the same rate of interest and received ₹2,200 in all from both of them as interest. The rate of interest per annum is. ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. ಎ ಇದ್ದಾನಂತೆ. ಎ ಎನ್ನುವ ವ್ಯಕ್ತಿ ಏನು ಮಾಡ್ತಾ ಇದ್ದಾನಂದರೆ ಬಿಗೆ ₹5,000 ನೀಡ್ತಾನೆ. 5,000 ರು ಇದು ಅಸಲಾಗುತ್ತೆ. ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. 2 ವರ್ಷಕ್ಕೆ ಎಷ್ಟು ನೀಡ್ತಾ ಇದ್ದಾರೆ? ₹5,000 ಬಿಗೆ ನೀಡಿದ್ದಾನೆ. ನೆಕ್ಸ್ಟ್ ಏನಪ್ಪ ಅಂದರೆ ಸಿಗೆ. ಎ ಎನ್ನುವ ವ್ಯಕ್ತಿ ಏನು ಮಾಡ್ತಾರಪ್ಪ ಅಂದರೆ ಸಿಗೆ 4 ವರ್ಷದ ಒಂದು ಅವಧಿಗೆ ಎಷ್ಟು ನೀಡ್ತಾ ಇದ್ದಾನೆ ಅಂತಂದರೆ ₹3,000 ನೀಡ್ತಾ ಇದ್ದಾನೆ. 3,000 ರುವನ್ನು 4 ವರ್ಷದ ಅವಧಿಗೆ ಈ ಒಂದು ಸಿಗೆ ನೀಡ್ತಾ ಇದ್ದಾನೆ. ಕೊನೆಯಲ್ಲಿ ಅಂದರೆ ಇವರಿಬ್ಬರ ನಡುವೆ ಬಿ ಮತ್ತು ಸಿ, ರೈಟಾ, ಇವರಿಬ್ಬರ ನಡುವೆ ಇಂಟ್ರೆಸ್ಟ್ ಎಷ್ಟು ಬರ್ತಾ ಇದೆ? ₹2,200 ಇದು ಸರಳ ಬಡ್ಡಿ ಬರ್ತಾ ಇದೆ ಅಂತೆ ಕೊನೆಯಲ್ಲಿ. ಓಕೆ, ಹಾಗಾದರೆ ಸರಳ ಬಡ್ಡಿಯ ದರವನ್ನು ಕಂಡುಹಿಡಬೇಕು. ಈಗ ನಾವು ಇಲ್ಲಿ ಅಸಲನ್ನು ನೀಡಿದ್ದಾರೆ, ಬಟ್ ಡಿಫ್ರೆಂಟ್ ಆಗಿ ನೀಡಿದ್ದಾನೆ. ಪ್ರಿವಿಯಸ್ಸಲ್ಲಿ ನಾವು ಸಿಂಗಲ್ ಆಗಿ ನೋಡ್ಕೊಂಡಿದ್ವಿ. 5,000 ಅಸಲು ಕೊಟ್ಟಿದ್ದ, 5% ಬಡ್ಡಿ 5 ವರ್ಷದಲ್ಲಿ ಅಂತ ಕೆಟ್ಟಿದ್ದ. ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಇಲ್ಲಿ ನೀಡಿದ್ದಾನೆ. ಇಲ್ಲಿ 3 ಬಂದಿದ್ದಾರೆ ನೋಡ್ರಿ. ಮೊದಲೆಲ್ಲ ಇಬ್ಬರೇ ಇದ್ರು, ಅಂದರೆ 2 ಪಾರ್ಟೀಸ್ ಮಾತ್ರ ಇತ್ತು. ಇವಾಗ ಏನಪ್ಪ ಅಂದರೆ 3 ಪಾರ್ಟೀಸ್ ಬಂದಿವೆ, ABC. ಈ ರೀತಿಯಾಗಿ ಕೊಟ್ಟರು ಕೂಡ ನೀವು ಯಾವುದೇ ರೀತಿಯಾದಂಥ ಕನ್ಫ್ಯೂಸ್ ಆಗುವಂತಿಲ್ಲ. ಕ್ವಶನ್ಸ್ ನೋಡ್ರಿ. ₹5,000 ಬಿ ಕೊಟ್ಟಿದ್ದಾನೆ, ಸಿಗೆ ₹3,000 ಕೊಟ್ಟಿದ್ದಾನೆ, 2 ವರ್ಷ ಮತ್ತು 4 ವರ್ಷ ಕೊಟ್ಟಿದ್ದಾನೆ, ₹2,700 ಬಡ್ಡಿಯನ್ನು ಕೊಟ್ಟಿದ್ದಾನೆ. ಇಲ್ಲಿ ಯಾವ ರೀತಿ ಮಾಡಬೇಕು? ಓಕೆ, ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಇಲ್ಲಿ 2 ಬರುತ್ತೆ. ಬಡ್ಡಿ = ಫಸ್ಟ್ನೇ ಅಸಲು, ಅಂದರೆ ಫಸ್ಟ್ನೇ PTR/100, ಇದು ಬಿಗೆ ಸಂಬಂಧಪಟ್ಟಿದ್ದು, ಪ್ಲಸ್ ಯಾಕಂದರೆ ಎರಡವನ್ನು ಕೂಡಿಸಿದಾಗ ಇರುತ್ತೆ. ಸಿಗೆ ನೀಡಿದ್ದು, ಸಿಗೆ ಕೂಡ PTR/100 ಅಂತಾರೆ ತಗೋಣ. ಓಕೆ, ಆರನ್ನು ನಾವಿಲ್ಲಿ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಡೋಣ. ಅಂದರೆ ದರವನ್ನು ನಾವಿಲ್ಲಿ ಎಕ್ಸ್ ಅಂತ ತಿಳ್ಕೊಳ್ಳೋಣ. ಇದು ಫಾರ್ಮುಲಾ ಆಯಿತು. ಇದನ್ನು ಸಾಲ್ವ್ ಮಾಡ್ಬೇಕು ನಾವೀಗ. ಓಕೆ, ಸಾಲ್ವ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಸ್ಪೇಸಲ್ಲಿ ಹೋಗಿದ್ದೀನ, ಜಸ್ಟ್ ರಬ್ ಮಾಡ್ತೀನಿ. ದರವನ್ನು ಏನಂತ ತೊಗೊಂಡು ನಾವಿಲ್ಲಿ ಎಕ್ಸ್ ಅಂತ ತೊಗೊಂಡಿವಿ. ಇಲ್ಲಿ ಫಾರ್ಮುಲಾ ಕೂಡ ಬಂತು ನಮಗೆ ಇಲ್ಲಿ. ಓಕೆ, ಜಸ್ಟ್
ಜಸ್ಟ್ ಅ ಮಿನಿಟ್. ಓಕೆ, ಇಲ್ಲಿ ಸರಳ ಬಡ್ಡಿ ಬೇಕು ನಮಗೆ. ಸರಳ ಬಡ್ಡಿ ಎಷ್ಟಿದೆ? 2200 ರೂಪಾಯಿ ಇದೆ. ಇಸ್ ಈಕ್ವಲ್ ಟು ಫಸ್ಟ್ ಇದು ಬಿ, ಇದು ಅಂದರೆ ಬಿಗೆ ನೀಡಿದಂಥ ಹಣ ಎಷ್ಟಾಗಿದೆ? 5000 ರು ಅಸಲಿದೆ ಇಂಟು 2 ಇಯರ್ಸ್ ಇಂಟು ಎಕ್ಸ್. ಎಕ್ಸ್ ಅಂತಂದ್ರೆ ಏನು? ಈ ಒಂದು ದರ ಆಗಿರುತ್ತೆ ಡಿವೈಡ್ ಬೈ 100 ಪ್ಲಸ್ ಸೇಮ್ 3000 ಇಂಟು 4 ಇಂಟು ಎಕ್ಸ್ ಡಿವೈಡ್ ಬೈ 1000. ಇದು 100 ಆಯಿತು. ಇದನ್ನೀಗ ಸಾಲ್ವ್ ಮಾಡೋಣ. 2 0 ಇವೆರಡು 0 ಕ್ಯಾನ್ಸಲ್, 2 5 10 ಅಂದರೆ 100 ಎಕ್ಸ್ ಆಯಿತು ಪ್ಲಸ್ ಇವೆರಡು 0 ಕ್ಯಾನ್ಸಲ್ ಆಗುತ್ತೆ. 4 3 120 ಎಕ್ಸ್ ಆಯಿತು. ಅಂದರೆ 120 ಇಂಟು ಎಕ್ಸು 120 ಎಕ್ಸ್ ಆಯಿತು. ಇವೆರಡನ್ನ ಎರಡನ್ನು ಕೂಡಿಸಿದಾಗ ಏನಾಗುತ್ತೆ? 220 ಎಕ್ಸ್ ಆಗುತ್ತೆ. 120 ಪ್ಲಸ್ 100 220 ಎಕ್ಸ್ ಬರುತ್ತೆ. ಅಂದರೆ 220 ಎಕ್ಸು 2200. ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ಇಲ್ಲಿ? 2200 ಡಿವೈಡ್ ಬೈ 220. 0 0 ಕ್ಯಾನ್ಸಲ್, 22 1 22 1 0 ಬಂತು. ಎಕ್ಸ್ ಇಸ್ ಈಕ್ವಲ್ ಟು 10 ಬಂತು. ಎಕ್ಸ್ ಅಂದರೆ ಏನಂತ ಕನ್ಸಿಡರ್ ಮಾಡಿದ್ವಿ ನಾವಿಲ್ಲಿ? ರೇಟ್ ಅಥವಾ ದರ. ದರ ಅಂತೇಳಿ 10% ಕನ್ಸಿಡರ್ ಮಾಡಿದ್ವಿ. ಓಕೆ, ಈಗ ದರ ವ್ಯಾಲ್ಯೂ ಬಂತು. ಇಲ್ಲೇನು ಕೇಳಿದ್ದೀನಿ ಕ್ವಶನಲ್ಲಿ? ದ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮ್ ಇಸ್ ಅಂದರೆ 10% ಇದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನೀವು ಒಂದ್ಸಲ ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡಿ ಕೂಡ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಎಕ್ಸ್ ಬೆಲೆಯಲ್ಲಿ 10 ಇಟ್ಟಾಗ ಏನಾಗುತ್ತೆ? 5 2 10, ಇಲ್ಲಿ 100 ಆಗುತ್ತೆ. ಓಕೆ, 1000 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ? ಇಲ್ಲಿ ಪ್ಲಸ್ 1200 ಆಗುತ್ತೆ. ಇಲ್ಲಿ 10 ಮಾಡಿದಾಗ 30 ಇಂಟು 4 120, 120 ಇಂಟು 10 ಏನಾಗುತ್ತೆ? 1200 ಆಗುತ್ತೆ. ಎರಡನ್ನು ಪ್ಲಸ್ ಮಾಡಿದಾಗ 2200 ರೂಪೀಸ್ ಬಂತು. ಈ ಕಡೆ ಏನಿದೆ? ಇಲ್ಲಿ ಕೂಡ 2200 ರೂಪೀಸ್ ಇದೆ. ಯಾವಾಗಲೂ ಈ ರೀತಿ ಕ್ವಶನ್ಸ್ ಬಂದಾಗ LHS ಇಸ್ ಈಕ್ವಲ್ ಟು RHS ಅಂದರೆ ಎಡಗಡೆ ಇದ್ದಿದ್ದು ಬಲಗಡೆ ಮತ್ತು ಬಲಗಡೆ ಇದ್ದಿದ್ದು ಎಡಗಡೆಗೆ ಸಮವಾಗಿರಬೇಕು. ಎಸ್, ನೀವು ಇಲ್ಲಿ ಸಮ ಬಂತ? ಈ ಕಡೆ ಸಾಲ್ವ್ ಮಾಡಿದಾಗ ಕೂಡ ನಿಮಗೆ ಉತ್ತರ ಎಷ್ಟು ಬಂತು? 2200 ರೂಪೀಸ್ ಬಂತು. ಇಲ್ಲಿ ಕೂಡ ನಮಗೆ 2200 ಉತ್ತರ ಇದೆ. ಹಾಗಾಗಿ ಏನಪ್ಪ ಅಂದರೆ ಈ ಕ್ವಶನ್ ಟ್ಯಾಲಿ ಆಗ್ತಿದೆ. ನಿಮ್ಮ ಉತ್ತರ ನೀವೇನು ಮಾಡಿರ್ತಾರಲ್ಲ ಲೆಕ್ಕ ಅದು ಸರಿಯಾಗಿದೆ ಅಂತೇಳಿ ಈ ರೀತಿಯಾಗಿ ನೀವು ವೆರಿಫೈ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ಮೊದಲೇನಪ್ಪ ಅಂದರೆ, ನೀವು ಒಂದು ವೇಳೆ ಪ್ರೀವಿಯಸ್ಸಲ್ಲಿ ಒಂದು ವಿಡಿಯೋನ ನೋಡಿದ್ದಿಲ್ಲ ಅಂದರೆ, ಬೇಸಿಕ್ಸ್ ವಿಡಿಯೋನ ನೋಡಿದ್ದಿಲ್ಲ ಅಂದರೆ ನೋಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಯಾಕಪ್ಪ ಅಂದರೆ ಎಲ್ಲ ಒಂದು ಕ್ವಶನ್ಸನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅಥವಾ ಯಾವುದೇ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮೇನ್ ಥೀಮ್ ಏನಪ್ಪ ಅಂತಂದರೆ ಬೇಸಿಕ್ಸ್. ಬೇಸಿಕ್ಸ್ ಇಲ್ದೇ ನೀವು ಯಾವುದೇ ರೀತಿಯಾದ ಒಂದು ಚಾಪ್ಟರ್ಸನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಹಾಗೇನಪ್ಪ ಅಂದರೆ ಬೇಸಿಕ್ ಬಹಳ ಮುಖ್ಯ ಆಗಿರುತ್ತೆ. ಯಾವುದೇ ಒಂದು ವಿಡಿಯೋನ ನೋಡೋಕ್ಕಿಂತ ಮೊದಲು ಬೇಸಿಕ್ ವಿಡಿಯೋ ನೋಡ್ಕೊಬರೋದು ನನ್ನ ಒಂದು ಸಲಹೆ ಆಗಿರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಲ್ಲಿ ಎರಡನೇ ಕ್ವಶನನ್ನು ಸಾಲ್ವ್ ಮಾಡೋಣ. ಈ ಸಮ್ ಆಫ್ ಮನಿ ಎಟ್ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಟು ₹815 in 3 years ಆ್ಯಂಡ್ ಟು ₹854 in 4 years. ದ ಸಮ್ ಈಸ್ ಅಂತ ಕೇಳಿದ್ದಾರೆ. ಏನಿಲ್ಲ, ಒಂದು ನಿಗದಿತ ಸರಳಿ ಬಡ್ಡಿ ದರದಲ್ಲಿ 3 ವರ್ಷಕ್ಕೆ ಒಟ್ಟು ಮೊತ್ತ ₹815 ಆಗ್ತಾ ಇದೆ. ಇಷ್ಟು ವರ್ಷಕ್ಕೆ ಬಡ್ಡಿಯ ದರವನ್ನು ಕೊಟ್ಟಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಸಮಯವನ್ನು ಕೊಟ್ಟಿದ್ದಾರೆ. ಎಷ್ಟು? 3 ವರ್ಷಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಮೊತ್ತ ಅಂದಾಗ ಏನಾಗುತ್ತೆ? ಇಲ್ಲಿ ಸರಳ ಬಡ್ಡಿ ಪ್ಲಸ್ ಅಸಲು ಇಸ್ ಈಕ್ವಲ್ ಟು ₹815 ಆಗಿದೆ ಅಂತೆ. ಅದೇ ರೀತಿಯಾಗಿ ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ, 4 ವರ್ಷಗಳ ₹850 ಆಗ್ತಿದೆ ಅಂತೆ. ಸಮಯ 4 ವರ್ಷ, ಸರಳ ಬಡ್ಡಿ ಪ್ಲಸ್ ಅಸಲು ಎಷ್ಟಿದೆ? ₹854 ಆಗ್ತಾ ಇದೆ ಅಂತೆ. ಹಾಗಾದರೆ ಅಸಲಿಯ ಅಂದರೆ ಅಸಲು ಎಷ್ಟು ಅಂತೇಳಿ ಕೇಳಿದ್ದಾನೆ. ಓಕೆ, ಅಸಲು ಎಷ್ಟು ಅಂತೇಳಿ ಕೇಳಿದ್ದಾನೆ. ಅಸಲು ನೋಡ್ರಿ ಯಾವ ರೀತಿ ಮಾಡ್ಬೋದಂತ. ಇಲ್ಲಿ ಉತ್ತರಗಳನ್ನು ನೋಡೋಣ. ಎ 650 ಇದೆ, 690 ಇದೆ, 698 ಇದೆ, 700 ಇದೆ. ಓಕೆ, ನಾವಿಲ್ಲಿ ಯಾವ ರೀತಿ ಮಾಡ್ಬೋದು? ಜಸ್ಟ್ ಇಲ್ಲಿ 3 ವರ್ಷ ಮತ್ತು 4 ವರ್ಷ ಸರಳ ಬಡ್ಡಿ ಅಂದಾಗ ಏನಾಗುತ್ತೆ? ವರ್ಷಕ್ಕೆ ಸೇಮ್ ಇರುತ್ತೆ. ಈಗೇನಾದರೂ ₹1000 ಐತೆ ಅನ್ಕೋಣ, 10% ಅಂತಂದಾಗ ಏನಾಗುತ್ತೆ? ಇಲ್ಲಿ ₹100. ಇದು 1 ವರ್ಷಕ್ಕೆ ಆಯಿತು. ಅದೇ 3 ಇಯರ್ಸಿಗೆ ಅಂದಾಗ ಏನಾಗುತ್ತೆ? ಇಲ್ಲಿ ಜಸ್ಟ್ ಇಂಟು 3 ಆಗುತ್ತೆ. ಅಂದರೆ ₹300
ಫಾರ್ 3 years. ಇವೆರಡರ ನಡುವೆ ಡಿಫ್ರೆನ್ಸ್ ಎಷ್ಟಿದೆ? 200 rupees ಇದೆ. ಅಂದರೆ 2 ವರ್ಷಕ್ಕೆ ಎಷ್ಟಿದೆ? 200 rupees ಡಿಫ್ರೆನ್ಸ್ ಇದೆ. ಇದೇ ಕಾನ್ಸೆಪ್ಟ್ ಈಗ ಇಲ್ಲಿ ವರ್ಕ್ ಆಗುತ್ತೆ. ಓಕೆ, ಇದೇ ಕಾನ್ಸೆಪ್ಟ್ ಇಲ್ಲಿ ವರ್ಕ್ ಆಗುತ್ತೆ ನೋಡ್ರಿ. 3 ವರ್ಷಕ್ಕೆ ಕೊಟ್ಟಿದ್ದಾರೆ. 3 ವರ್ಷಕ್ಕೆ ಎಷ್ಟಿದೆ? 815 ರೂಪಾಯಿ ಇದೆ. 4ನೇ ವರ್ಷಕ್ಕೆ ಎಷ್ಟಿದೆ? 854 ರೂಪಾಯಿ ಇದೆ. ಇಷ್ಟು ಬಂತು ಇವಾಗ ನಮ್ಗೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? 4 ವರ್ಷಕ್ಕೆ 854 ರೂಪಾಯಿ ಇದೆ. 3 ವರ್ಷಕ್ಕೆ 815 ರೂಪಾಯಿ ಇದೆ. 4 ವರ್ಷದಲ್ಲಿ 3 ವರ್ಷ ಕಳೆದಾಗ ನಮಗೆ 1 ವರ್ಷದ ಬಡ್ಡಿ ಬರುತ್ತಾ? ಎಸ್, ಬರುತ್ತೆ ಸ್ನೇಹಿತರೆ. 4 ವರ್ಷದ ಬಡ್ಡಿ ಎಷ್ಟಿದೆ? 854 ರೂಪಾಯಿ ಇದೆ. 3 ವರ್ಷದ ಎಷ್ಟಿದೆ? 815 ರೂಪಾಯಿ ಇದೆ. ಇವೆರಡನ್ನು ಕಳೆದಾಗ ಏನಾಗುತ್ತೆ? 39 ರೂಪೀಸ್ ಬರುತ್ತೆ. 39 ರೂಪಾಯಿ ಏನಿದೆಯಲ್ಲ, ಇದು 1 ವರ್ಷದ ಬಡ್ಡಿ ಆಯಿತು. ನಮಗಿಲ್ಲಿ 3 ವರ್ಷದ ಬಡ್ಡಿಯನ್ನು ಕಂಡುಹಿಡ್ಕೊಂಡು ಇವಾಗ 3 ವರ್ಷಕ್ಕೆ ಎಷ್ಟಾಗುತ್ತೆ? ಇಲ್ಲಿ ಇಂಟು 3 ಆಗಿದೆ. ಇಲ್ಲಿ ಕೂಡ ಇಂಟು 3 ಮಾಡಬೇಕು. ಎಷ್ಟು ಬಂತು? 117 ರೂಪಾಯಿ ಬಂತು. 117 ರೂಪಾಯಿ ಏನಿದೆಯಲ್ಲ, ಇದು 3 ವರ್ಷದ ಬಡ್ಡಿ ಆಯಿತು. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ? ಸರಳ ಬಡ್ಡಿ ಪ್ಲಸ್ ಅಸಲು ಈಸ್ ಈಕ್ವಲ್ ಟು 815. ಎಷ್ಟು ವರ್ಷದ್ದು? 3 ವರ್ಷದ್ದು. ಸರಳ ಬಡ್ಡಿ 3 ವರ್ಷದ ಗೊತ್ತಾಯ್ತು ನಮಗೆ ಎಷ್ಟಿದೆ? 117 ರೂಪಾಯಿ ಪ್ಲಸ್ ಅಸಲು ಈಸ್ ಈಕ್ವಲ್ ಟು 815 ರೂಪಾಯಿ. ಹಾಗಾದರೆ ಅಸಲು ಈಸ್ ಈಕ್ವಲ್ ಟು ಏನಾಗುತ್ತೆ? ಓಕೆ, ಅಸಲು ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ? 815 ರೂಪಾಯಿ ಮೈನಸ್ ಸರಳ ಬಡ್ಡಿ 117 ರೂಪಾಯಿ ಮಾಡಬೇಕು. ಎಷ್ಟು ಬರುತ್ತೆ? 698 ರೂಪಾಯಿ ಬರುತ್ತೆ. 698 ರೂಪಾಯಿ ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, 815 ಇದು ಏನಪ್ಪ ಅಂದರೆ ಸರಳ ಬಡ್ಡಿ ಪ್ಲಸ್ ಅಸಲು ಆಗಿರುತ್ತೆ. ಇದರಲ್ಲಿ ಏನಪ್ಪ ಅಂದರೆ ನಾವು ಬಡ್ಡಿಯನ್ನು ಕಳೆದಾಗ ನಮಗೇನು ಉಳಿಯುತ್ತೆ? ನಮಗಿಲ್ಲಿ ಅಸಲು ಉಳಿಯುತ್ತೆ. ಅಸಲು ಎಷ್ಟು? 698 ರೂಪಾಯಿ ಅಸಲು ನಮಗಿವಾಗ ಉಳಿಯುತ್ತೆ. ಅಸಲು ಬಂತು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಈ ಕ್ವಶನ್ ಅರ್ಥ ಆಗಿದೆ ಅಂತೇಳಿ ಭಾವಿಸಿರ್ತೀನಿ. ಒಂದು ವೇಳೆ ಅರ್ಥ ಆಗಿದ್ದಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಅಲ್ಲಿಗೆ ಸುಮ್ಮನಾಗಬೇಡಿ. ನೀವೇನಪ್ಪ ಅಂದರೆ ನಿಮ್ಗೆ ಯಾವುದೇ ರೀತಿಯಾದಂಥ ಕ್ವಶನ್ಸ್ ಇರ್ಬೋದು, ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಕೇಳ್ಬೋದಾಗಿರುತ್ತೆ. ಓಕೆ, ಅಥವಾ ನಿಮಗೆ ಯಾವುದೇ ರೀತಿ ಒಂದು ಡೌಟ್ ಬಂತಂದ್ರೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ಸಲ್ಲಿ ಕೂಡ ನೀವು ಇಲ್ಲಿ ಕ್ವಶನ್ಸನ್ನು ಕೇಳ್ಬೋದು. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಕೆಲವು ಏನಪ್ಪ ಅಂದರೆ ಬೇಸಿಕ್ನ ಒಂದು ಕ್ವಶನ್ಸ್ ಮೇಲೆ ಅಥವಾ ಬೇಸಿಕ್ ಒಂದು ಫ್ರೇಮ್ ಮೇಲೇ ಕ್ವಶನ್ಸ್ ಫ್ರೇಮ್ ಮಾಡಲಾಗಿರುತ್ತೆ. ಕ್ವಶನ್ ನೋಡೋಣ ಯಾವ ರೀತಿ ಇದೆ. ಹೌ ಮಚ್ ಟೈಮ್ ವಿಲ್ ಟೇಕ್ ಫಾರ್ ಆನ್ ಅಮೌಂಟ್ ₹450 ಟು ಈಲ್ಡ್ 81 ಆಸ್ ಇಂಟ್ರೆಸ್ಟ್ ಎಟ್ 4.5% ಪರ್ ಆ್ಯನಮ್ ಆಫ್ ಸಿಂಪಲ್ ಇಂಟ್ರೆಸ್ಟ್. ಕ್ವಶನ್ ವೆರಿ ಸಿಂಪಲ್ ಆಗಿದೆ. 450 ರು ಮೊತ್ತಕ್ಕೆ 4.5 ಬಡ್ಡಿ ದರದಂತೆ 81 ರು ಬಡ್ಡಿಯಾಗಲು ಎಷ್ಟು ವರ್ಷ ಬೇಕಂತ ಕೊಟ್ಟಿದ್ದಾನೆ. ಏನೇನು ಕೊಟ್ಟಿದ್ದಾನೆ ಫಸ್ಟ್ ಬರ್ಕೊಂಬೋಣ. ಅಸಲನ್ನು ಕೊಟ್ಟಿದ್ದಾನೆ 450 ಕೊಟ್ಟಿದ್ದಾನೆ. ಓಕೆ, ಬಡ್ಡಿಯನ್ನು ಕೂಡ ನೀಡಿದ್ದಾನೆ ನೋಡ್ರಿ. ಬಡ್ಡಿಯನ್ನು ನೀಡಿದ್ದಾನೆ, ಬಡ್ಡಿಯ ದರ ಅಲ್ಲ, ಬಡ್ಡಿಯನ್ನು ಕೂಡ ನೀಡಿದರೆ 81 ರೂಪೀಸ್ ಇದೆ. ಹಾಗೆ ದರವನ್ನು ಕೂಡ ನೀಡಿದ್ದಾನೆ 4.5% ಇದೆ. ಇಲ್ಲೇನು ಕೇಳಿದರೆ? ಸಮಯವನ್ನು ಕೇಳಿದ್ದಾರೆ. ಸೇಮ್ ಸಮಯ ಈಸ್ ಈಕ್ವಲ್ ಟು ಏನಿಲ್ಲಿ? ಬಡ್ಡಿ ಇಂಟು 100 ಡಿವೈಡ್ ಬೈ ಅಸಲು ಇಂಟು ದರ. ಓಕೆ, ಬಡ್ಡಿ ಎಷ್ಟಿದೆ? ಯಾಕಪ್ಪ ಅಂದರೆ ಈ ಫಾರ್ಮುಲಾ ನಾವು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಮೊದಲನೇ ವಿಡಿಯೋದಲ್ಲಿ. ಬಡ್ಡಿ ಎಷ್ಟಿದೆ? 81 ರೂಪೀಸ್ ಇದೆ. ಸಾರಿ, ಬಡ್ಡಿ ಎಷ್ಟಿದೆ? 81 ರೂಪಾಯಿ ಇದೆ ಇಂಟು 100. ಅಸಲು ಎಷ್ಟಿದೆ? 450 ರೂಪಾಯಿ. ನೆಕ್ಸ್ಟ್ ದರ ಎಷ್ಟಿದೆ? 4.5% ಇದೆ. ಪಾಯಿಂಟನ್ನು ಕೆಡಿದಾಗಲಿ 0 ಆಗುತ್ತೆ. ಓಕೆ, ಈ 0 ಕ್ಯಾನ್ಸಲ್. 9 9 9 5 9 1 9 5. ಓಕೆ, 5 5 25 ಆಗಿರುತ್ತೆ. 25 4 ಏನಾಗುತ್ತಪ್ಪ ಅಂದರೆ 100, ಅಂದರೆ 4 ವರ್ಷ ಆಯಿತು. 5 1 5 20 5 1 5 4. ಓಕೆ, 4 ಇಯರ್ಸ್ ಬಂತು ನೋಡ್ರಿ. 4 ವರ್ಷಗಳು ಏನಿದೆಯಲ್ಲ ಇದು ಸಮಯ ಆಯಿತು. ಜಸ್ಟ್ ನಾವು ಇದ್ರ ಬಗ್ಗೆ ಪ್ರೀವಿಯಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಅಸಲನ್ನು ಕೊಟ್ಟು, ಬಡ್ಡಿಯನ್ನು ಕೊಟ್ಟು, ದರವನ್ನು ಕೊಟ್ಟು, ಸಮಯವನ್ನು ಕೇಳಿದಾಗ ಯಾವ ರೀತಿ ಮಾಡಬೇಕಂತ ಕೂಡ ಹೇಳ್ಕೊಟ್ಟಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಅಸಲನ್ನು ನೀಡಿ, ಬಡ್ಡಿಯನ್ನು ನೀಡಿ, ಸಮಯವನ್ನು ನೀಡಿ, ದರವನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕನ್ನೋದನ್ನು ಕೂಡ ಹೇಳಿದ್ವಿ. ಅದೇ ರೀತಿಯಾಗಿ ಬಡ್ಡಿ, ದರ ಮತ್ತು ಸಮಯವನ್ನು ಕೊಟ್ಟು ಅಸಲನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ಕೂಡ ಹೇಳಿದ್ವಿ. ಒಂದು ವೇಳೆ
ಕೇವಲ ಬಡ್ಡಿಯನ್ನು ಕೊಟ್ಟು ಅಸಲನ್ನು ಮಾತ್ರ ಕೇಳಿದ, ಅಂದರೆ ಬಡ್ಡಿಯನ್ನು ಕೊಟ್ಟು ಇಲ್ಲಿ ಸಮಯವನ್ನು ಕೊಟ್ಟಾಗ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಕೂಡ ನಾವು ಪ್ರೀವಿಯಸ್ ಅಲ್ಲಿಯೇ ನಿಮಗೆ ಹೇಳ್ಕೊಟ್ಟಿರ್ತೀವಿ. ಹಾಗೆ ಇನ್ನೂ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ಕೂಡ ನಾವೀಗ ಮುಂದೆ ನೋಡೋಣ ಅಂತ. ಇಲ್ಲಿ ನೋಡ್ರಿ ಕ್ವಶನ್ ಯಾವ ರೀತಿ ಇದೆ. ರೀನಾ ಟುಕ್ ಎ ಲೋನ್ ಆಫ್ ₹1200. ಓಕೆ, ಯಾರು? ರೀನಾ 1200 ಲೋನ್ ತಗೊಂಡಿದ್ದಾಳೆ ವಿತ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ ಆಸ್ ಮೆನಿ ಇಯರ್ಸ್ ಆಸ್ ದ ರೇಟ್ ಆಫ್ ಇಂಟ್ರೆಸ್ಟ್. ಇಫ್ ಶಿ ಪೇಡ್ 432 ಆಸ್ ಇಂಟ್ರೆಸ್ಟ್ ಎಟ್ ದ ಎಂಡ್ ಆಫ್ ದ ಲೋನ್ ಪೀರಿಯಡ್, ವಾಟ್ ವಾಸ್ ದ ರೇಟ್ ಆಫ್ ಇಂಟ್ರೆಸ್ಟ್? ಕ್ವಶನ್ ವೆರಿ ಸಿಂಪಲ್ ಆಗಿದೆ ನೋಡಿ. ಕ್ವಶನ್ ನೋಡೋಣ ಏನೇನು ಕೊಟ್ಟಿದ್ದೇನೆ ಫಸ್ಟ್ ಅನ್ನೋದನ್ನು ಕಂಟೆಂಟನ್ನು ತಿಳ್ಕೊಂಬಿಡೋಣ. ಓಕೆ, ಕಂಟೆಂಟಲ್ಲಿ ಏನೇನಿದೆ ಅಂತ ತಿಳ್ಕೊಂಬಿಡೋಣ. ರೀನಾನಕ್ಕೆ ಏನು ಮಾಡ್ತಿದ್ದೀರಪ್ಪ ಅಂದರೆ ₹1200 ಅಸಲ್ ಇದೇನಪ್ಪ ಅಂದರೆ ಸರಳ ಬಡ್ಡಿಯ ದರದಲ್ಲಿ ಒಬ್ಬರ ಹತ್ರ ದುಡ್ಡು ಇಸ್ಕೊತಾಳೆ. ಓಕೆ, ಒಬ್ಬರ ಹತ್ರ ಸಾಲವಾಗಿ ಪಡಿತಾ ಇದ್ದಾಳೆ. ಅಂದರೆ ಅಸಲು ಎಷ್ಟಾಯಿತು? ₹1200 ಆಯಿತು. ₹1200 ಏನು ಮಾಡ್ತಿದ್ದೀರಪ್ಪ ಅಂದರೆ ರೀನಾ ಸಾಲವಾಗಿ ಪಡಿತಾ ಇದ್ದಾಳೆ. ಇಲ್ಲೇನು ಕೊಟ್ಟಿದ್ದೀನಪ್ಪ ಅಂದರೆ ಆಕೆ ಸಿಂಪಲ್ ಇಂಟ್ರೆಸ್ಟ್ ಏನಿದೆಯಲ್ಲ, ಅಂದರೆ ಸರಳ ಬಡ್ಡಿಯನ್ನು ತೊಗೊಳ್ತಾ ಇದ್ದಾಳಲ್ಲ ಆಕಿ, ರೇಟು ಮತ್ತು ಅಂದರೆ ದರ ಮತ್ತು ಸಮಯ ಎರಡು ಸಮವಾಗಿದೆ ಅಂತೆ. ಅಂದರೆ ಎಷ್ಟು ದರಕ್ಕೆ ತೊಗೊತಿದ್ದಾಳೆ ಅಂದರೆ ಅಷ್ಟೇ ಒಂದು ಸಮಯ ಆಗಿದೆ. ಅಂದರೆ 5 ವರ್ಷಕ್ಕೆ ಅಂದರೆ ತೊಗೊತಿದ್ದಾಳೆ ಅಂದರೆ ಬಡ್ಡಿ ಕೂಡ 5% ಇದೆ. ಅದೇ ರೀತಿಯಾಗಿ 6%ಗೆ ಏನಾದರೂ ಬಡ್ಡಿ ದರದಲ್ಲಿ ತೊಗೊತಿದ್ರೆ 6 ವರ್ಷ ಆಗ್ತಾ ಇದೆ. ಬಟ್ ಎಷ್ಟಂತೇಳಿ ನಿರ್ದಿಷ್ಟವಾಗಿ ಮೆನ್ಷನ್ ಮಾಡಿಲ್ಲ. ಓಕೆ, ಎಷ್ಟು ದರ ಇರುತ್ತೋ ಅಷ್ಟೇ ಏನಿರುತ್ತೆ ಸಮಯ ಇರುತ್ತೆ. ಕ್ವಶನ್ ಏನು ಕೇಳಿದ್ದಾನೆ, ಇಫ್ ಶಿ ಪೇಡ್ 432 ಆಸ್ ದ ಇಂಟ್ರೆಸ್ಟ್, ಬಡ್ಡಿ ಕೊಡ್ತಾ ಇದ್ದಾನೆ. ಬಡ್ಡಿ ಎಷ್ಟಿದೆ ಅಂತ ₹432 ಏನಿದೆಯಲ್ಲ ಬಡ್ಡಿಯನ್ನು ನೀಡ್ತಾ ಇದ್ದಾನೆ. ಹಾಗಾದರೆ ಎಟ್ ದ ಎಂಡ್ ಆಫ್ ದ ಲೋನ್ ಪೀರಿಯಡ್ ವಾಟ್ ವಾಸ್ ದ ರೇಟ್ ಆಫ್ ಇಂಟ್ರೆಸ್ಟ್? ಓಕೆ, ಇಲ್ಲೇನು ಕೇಳಿದ್ದಾನೆ? ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ದಾನೆ, ಬಡ್ಡಿಯ ದರವನ್ನು ಕೇಳಿದ್ದಾನೆ. ಇದೇ ರೀತಿನ ಕ್ವಶನ್ಸ್ ಬರ್ಕೋಬೋಣ. ಬಡ್ಡಿ ಈಸ್ ಈಕ್ವಲ್ ಟು ಅಸಲು ಇಂಟು ಸಮಯ ಇಂಟು ದರ ಬಾಗ್ಲೆ 100 ಇದೆ. ಓಕೆ, ಬಡ್ಡಿ ಎಷ್ಟಿದೆ? ₹432 ಇದೆ. ಅಸಲು ₹1200 ಇದೆ. ಇಲ್ಲಿ ಸಮಯ ಮತ್ತು ದರ ಪ್ಲೇಸಲ್ಲಿ ಏನು ಬರ್ಕೋಬೇಕು? ದರ ಎಕ್ಸು, ಸಮಯ ಕೂಡ ಎಕ್ಸ್ ಆಗುತ್ತೆ. ಹೇಗಪ್ಪ ಅಂದರೆ ದರ ಮತ್ತು ಸಮಯ ಸೇಮ್ ಇದೆ. ಹಾಗಾಗಿ ಎಕ್ಸ್ ಇಂಟು ಎಕ್ಸ್ ಅಂತ ಬರ್ಕೊಂಬೇಡ, ಬಾಗ್ಲೆ 100. ಇದನ್ನು ಸಾಲ್ವ್ ಮಾಡ್ಬೋದು. 100 ಮೇಲ್ಗಡೆ ಹೋದಾಗ ಏನಾಗುತ್ತೆ? ಇಂಟು ಆಗುತ್ತೆ. 1200 ಏನಾಗುತ್ತೆ? ಕೆಳಗಡೆ ಆಗುತ್ತೆ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಇಲ್ಲಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಯಾವ ರೀತಿ ಮಾಡ್ಬೋದು ಇದನ್ನೀಗ? 432 ಇಂಟು 100 ಬಾಗ್ಲೆ 1200 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಆಯಿತು. ಓಕೆ, 2 0 2 0 ಕ್ಯಾನ್ಸಲ್. 2 3 4 3 7 2 9 ಅಂದರೆ 3 ಮಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ 12 ಏನಾಗುತ್ತೆ? 12 ಕೂಡ 3ರ ಮಗ್ಗೆಯಲ್ಲಿ ಹೋಗುತ್ತೆ. ಅಂದರೆ ಈಗ ಇದನ್ನು ನಾವಿಲ್ಲಿ ಸಿಂಪ್ಲಿಫೈ ಮಾಡ್ಬೋದು. ಯಾವ ರೀತಿ ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ನೋಡೋಣ. 4 3 12, 4 1 4 0 4 8 32. ಓಕೆ, 108/3 3 3 9, 1 ಉಳಿತು 3 6 18 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್. ಇಲ್ಲಿ ನಮ್ಗೆ ಏನು ಬಂತಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ಈ ಕಡೆ ಬರ್ಕೊತಿದ್ದೀವಿ. ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 36 ಬಂತು. ಎಕ್ಸ್ ಇಸ್ ಈಕ್ವಲ್ ಟು √36, ಎಕ್ಸ್ ಇಸ್ ಈಕ್ವಲ್ ಟು 6. ಎಕ್ಸ್ನ ಬೆಲೆ ಎಷ್ಟು ಬಂತು ನಮಗಿಲ್ಲಿ? 6 ಏರ್ಸ್ ಅಥವಾ 6% ದರ 6%. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನೀವು ಒಂದ್ಸಲ ಕ್ರಾಸ್ ಚೆಕ್ ಕೂಡ ಮಾಡ್ಕೋಬೋದು. 1200 ಇಂಟು 6 ಇಂಟು 6 /100 0 0 ಕ್ಯಾನ್ಸಲ್ ಆಗುತ್ತೆ. ಓಕೆ, 6 36 ಇಂಟು 12 360. ನೆಕ್ಸ್ಟ್ ಏನು? 2 6 12, 2 3 6 1 7. ಇವೆರಡೂ ಕೂಡಿಸಿದಾಗ 432 ಬರುತ್ತೆ. ಓಕೆ, ನಮಗೆ ಇಂಟ್ರೆಸ್ಟ್ ಬಂತು ₹432. ಇಲ್ಲಿ ಏನು ಕೊಟ್ಟಿದ್ದಾನೆ? ₹432. ಇಲ್ಲಿ ಇಂಟ್ರೆಸ್ಟ್ ಕೂಡ ಕೊಟ್ಟಿದ್ದಾನೆ, ಸರಳ ಬಡ್ಡಿ ಕೊಟ್ಟಿದ್ದಾನೆ. ಹಾಗಾಗಿ ಏನಾಗುತ್ತೆ? 2 ಟ್ಯಾಲಿ ಆಯಿತು. ಆದರೆ ನೀವು ಕಂಡುಹಿಡಿದಿರುವಂಥ ಉತ್ತರ ಸರಿಯಾಗಿದೆ ಹೇಳಿ ಅಂತ ಅರ್ಥ. ಆಪ್ಷನ್ ಬಿ ಸರಿಯಾಗಿದೆ.
ಹಾಗಾದರೆ ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ಸನ್ನು ಇವಾಗ ನೋಡೋಣ. ಇನ್ನೊಂದು ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. ಎ ಸಮ್ ಆಫ್ ರುಪೀಸ್ 12,500 ಅಮೌಂಟ್ಸ್ ಟು ರುಪೀಸ್ 15,500 in 4 years ಎಟ್ ದ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್. ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾನೆ. ಓಕೆ, ಎ ಸಮ್ ಅಂದರೆ 12,500 ರೂಪಾಯಿ ಇದೆ. ಓಕೆ, ಅಸಲು ಕೊಟ್ಟಿದ್ದಾನೆ. ಎಷ್ಟಿದೆ? 12,500 ರೂಪಾಯಿ ಇದೆ. 4 ವರ್ಷಕ್ಕೆ ಸಮಯವನ್ನು ಕೊಟ್ಟಿದ್ದಾನೆ. 4 ವರ್ಷ, 4 years. ಓಕೆ, ನೆಕ್ಸ್ಟ್ ಏನಿದೆ? 4 years 15,500 ರೂಪಾಯಿ ರಿಟರ್ನ್ ಆಗುತ್ತಂತೆ. ಅಸಲು ಪ್ಲಸ್ ಬಡ್ಡಿಯನ್ನು ಕೊಟ್ಟಿದ್ದಾನೆ 15,500 ರೂಪಾಯಿಗಳು. ಓಕೆ, ಹಾಗಾದರೆ ದರವನ್ನು ಕೇಳಿದ್ದಾನೆ. ಇಲ್ಲೇನು ಮಾಡಬೇಕು? ಇಲ್ಲಿ ಅಸಲು ಪ್ಲಸ್ ಬಡ್ಡಿ ಅನ್ನೋದಲ್ಲಿ ಅಸಲನ್ನು ಕಳೆದಾಗ ಏನಾಗುತ್ತೆ ನಿಮಗೆ? ಇಲ್ಲಿ ಬಡ್ಡಿ ಬಂದ್ಬಿಡುತ್ತೆ. ಅಂದರೆ 15,500ರಲ್ಲಿ 12,500 ಕಳೆದಾಗ 3,000 ಏನು ಬರುತ್ತಲ್ಲ, ಅದು 3,000 ಇದು ಬಡ್ಡಿ ಅಮೌಂಟ್ ಆಯಿತು. ನೆಕ್ಸ್ಟ್ ಇವಾಗ ನಾವಿಲ್ಲಿ ದರವನ್ನು ಕಂಡುಹಿಡ್ಕೋಬೋದು. ಬಡ್ಡಿ ಇಂಟು 100 ಡಿವೈಡ್ ಬೈ ಅಸಲು ಇಂಟು ಸಮಯ. ಬಡ್ಡಿ ಎಷ್ಟಿದೆ ಇಲ್ಲಿ ನಮಗೆ? 3,000 ಇದೆ. ಇಂಟು 100 ಡಿವೈಡ್ ಬೈ ಅಸಲು ಎಷ್ಟಿದೆ? 12,500 ಇಂಟು 4 ವರ್ಷ. 0 0 ಕ್ಯಾನ್ಸಲ್. ನೆಕ್ಸ್ಟ್ ಯಾವ ರೀತಿ ಮಾಡ್ಬೋದು? ಇಲ್ಲಿ 4 1 4 25. ಓಕೆ, 25 1 25 5 5 1 5 6 6% ಏನು ಬಂತು? ಬಡ್ಡಿಯ ದರ ಬಂತು. ಆಪ್ಷನಲ್ಲಿ ನೋಡ್ರಿ, ಆಪ್ಷನ್ ಎ 3% ಇದೆ, ಆಪ್ಷನ್ ಬಿ 4% ಇದೆ, ಆಪ್ಷನ್ ಸಿ 5% ಇದೆ, ಆಪ್ಷನ್ ಡಿ 6% ಇದೆ. ನಮಗಿಲ್ಲಿ ಉತ್ತರ ಏನು ಬಂದಿದೆ? 6% ಇದು ಬಡ್ಡಿಯ ದರ ಆಯಿತು. ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಒಂದು ವೇಳೆ 4 ಇಯರ್ಸಲ್ಲಿ ಬಡ್ಡಿಯ ದರವನ್ನು ಕೊಟ್ಟಿದ್ದ, ಅಂದರೆ 6% ದರವನ್ನು ಕೊಟ್ಟಿದ್ರೆ ಇದನ್ನು ಯಾವ ರೀತಿ ಮಾಡಬೇಕು? ಸೇಮ್ ಪ್ರೊಸೀಜರ್ ಸ್ನೇಹಿತರೆ. ಇಲ್ಲೇನು ಕಂಡಿದ್ದೀವಿ ನಾವಿಲ್ಲಿ? ದರವನ್ನು ಕಂಡಿದ್ದೀವಿ. ಆ ಪ್ಲೇಸಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸಮಯ ಆಗುತ್ತೆ. ಸಮಯ ಏನಾಗುತ್ತೆ? ಇಲ್ಲಿ ಬಡ್ಡಿ ಪ್ಲೇಸಲ್ಲೇ ಬರುತ್ತೆ. ಎಷ್ಟಿದೆ? 3,000 ಇದೆ. ಓಕೆ, ಇಂಟು 100 ಡಿವೈಡೆಡ್ ಬೈ ಅಸಲು ಎಷ್ಟಿದೆ? 12,500 ಇದೆ. ಇಂಟು ಬಡ್ಡಿಯ ದರ ಎಷ್ಟಿದೆ? 6% ಇದೆ. 0 0 ಕ್ಯಾನ್ಸಲ್. ಸೇಮ್ 25 4 ಆಗುತ್ತೆ. ನೆಕ್ಸ್ಟ್ 25 5 6 1 6 5 30. 5 5 ಕ್ಯಾನ್ಸಲ್ ಆಗುತ್ತೆ. ಸಮಯ ಎಷ್ಟು ಬಂತು? 4 ವರ್ಷಗಳು ಬಂತು. ಅಂದರೆ ನೀವು ಮಾಡಿರೋ ಉತ್ತರ ಏನಪ್ಪ ಅಂದರೆ ಸರಿಯಾಗಿದೆ. ಆಪ್ಷನ್ ಡಿ ಏನಾಗಿದೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಇನ್ನೊಂದು ಕ್ವಶನ್ಸನ್ನು ನೋಡ್ಬಿಡೋಣ. ಇನ್ನೊಂದು ಕ್ವಶನ್ ನೋಡ್ರಿ, ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಎ ಮ್ಯಾನ್ ಟು ಲೋನ್ ಫ್ರಮ್ ಎ ಬ್ಯಾಂಕ್ ಎಟ್ ದ ರೇಟ್ ಆಫ್ 12% ಪರ್ ಆ್ಯನಮ್. ಸಿಂಪಲ್ ಇಂಟ್ರೆಸ್ಟಲ್ಲಿ 12% ಪರ್ ಆ್ಯನಮಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಿದ್ದಾನಪ್ಪ ಅಂದರೆ ಬ್ಯಾಂಕಲ್ಲಿ ಲೋನ್ ತೊಗೊಳ್ತಾ ಇದ್ದಾನೆ. ಆಫ್ಟರ್ 3 years he had to pay rupees 5,400 ಇಂಟ್ರೆಸ್ಟ್ ಓನ್ಲಿ ಫಾರ್ ದ ಪೀರಿಯಡ್. 5,400 ರೂಪಾಯಿ ಏನಿದೆಯಲ್ಲ ಅದು ಇಂಟ್ರೆಸ್ಟ್ ಆಗಿ ಕೊಡ್ತಾ ಇದ್ದಾನೆ. ದ ಪ್ರಿನ್ಸಿಪಲ್ ಅಮೌಂಟ್ ಬಾರೋಡ್ ಬೈ ಹಿಮ್ ಈಸ್. ಏನಿಲ್ಲ, ಕ್ವಶನ್ ನೋಡೋದಕ್ಕೆ ದೊಡ್ಡದಾಗಿರ್ಬೋದು, ಬಟ್ ಏನಪ್ಪ ಅಂದರೆ ಕಾನ್ಸೆಪ್ಟ್ ಏನಿದೆಯಲ್ಲ ವೆರಿ 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 ಸಿಂಪಲ್ ಆಗಿದೆ. ಏನಿಲ್ಲ, ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಸರಳ ಬಡ್ಡಿಯನ್ನು ಕೊಟ್ಟಿದ್ದಾನೆ. ಫಸ್ಟ್ ಯಾವ ರೀತಿಯಾಗಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ನೋಡ್ಕೊಂಡ್ಬಿಡೋಣ. ಬಡ್ಡಿಯ ದರ ಎಷ್ಟಿದೆ? 12% ಪರ್ ಆ್ಯನಮ್ ಸರಳ ಬಡ್ಡಿಯಲ್ಲಿ ತೊಗೊಳ್ತಾ ಇದ್ದಾನಂತೆ. ಸಮಯವನ್ನು ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾರೆ? 3 ವರ್ಷಗಳಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಬಡ್ಡಿಯ ಒಂದು ಅಮೌಂಟನ್ನು ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾರೆ? 5,400 ರೂಪಾಯಿ ಕೊಟ್ಟಿದ್ದಾನೆ. ಹಾಗಾದರೆ ಅಸಲನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲೇನು ಕೊಟ್ಟಿದ್ದಾನಪ್ಪ ಅಂತಂದರೆ 12% ಬಡ್ಡಿ ದರದಲ್ಲಿ 3 ವರ್ಷಕ್ಕೆ ಏನು ಮಾಡ್ತಿದ್ದನಪ್ಪ ಅಂದರೆ ಒಬ್ಬ ವ್ಯಕ್ತಿ ನಿರ್ದಿಷ್ಟವಾದ ಒಂದು ಅಮೌಂಟಿಗೆ 5,400 ರೂಪಾಯಿಗಳನ್ನು ಬಡ್ಡಿಯಾಗಿ ವಾಪಸ್ ಕೊಡ್ತಾ ಇದ್ದಾನೆ. ಬಡ್ಡಿ ಅಷ್ಟು 5,400 ರೂಪಾಯಿ. ಹಾಗಾದರೆ ಅಸಲನ್ನು ಕೇಳಿದ್ದಾನೆ. ಇಲ್ಲಿ ಅಸಲು ಪ್ಲಸ್ ಬಡ್ಡಿ ಅಲ್ಲ, ಕೇವಲ ಬಡ್ಡಿ ಮಾತ್ರ 5,400 ರೂಪಾಯಿ. ಹಾಗಾದರೆ ಅಸಲು ಎಷ್ಟಾಗುತ್ತೆ? ಸೇಮ್ ಅಸಲು ಇಸ್ಕೊಳ್ಟ್ ಏನು? ಜಸ್ಟ್ ನೀವು ಒಂದ್ಸಲ ಟ್ರೈ ಮಾಡೋದಕ್ಕೆ ಟ್ರೈ ಮಾಡಿ. ಬಡ್ಡಿ ಇಂಟು 100 ಬಾಗ್ಲೆ ಇಲ್ಲಿ ದರ ಇಂಟು ಸಮಯ ಆಗುತ್ತೆ. ಬಡ್ಡಿ ಎಷ್ಟಿದೆ ಇಲ್ಲಿ? 5,400 ರೂಪಾಯಿ ಇದೆ. ಇಂಟು 100 ಡಿವೈಡ್ ಬೈ ದರ ಎಷ್ಟಿದೆ ಇಲ್ಲಿ? 12% ಇದೆ. ಅಂದರೆ 12 ಇಂಟು ಸಮಯ ಎಷ್ಟಿದೆ? 3 ಇದೆ.
ಓಕೆ, ಇಲ್ಲಿ 3 ಒಂದಲೇ, ಇಲ್ಲಿ ನೆಕ್ಸ್ಟ್ ಏನಾದಿಲ್ಲಪ್ಪ ಅಂದ್ರೆ ಇಲ್ಲಿ 2 ಉಳಿತು, 3 ಎಂಟ್ಲಿ 24, 1800 ರೂಪಾಯಿ ಆಯಿತು. ನೆಕ್ಸ್ಟ್ ಏನಿದೆ, ಡಿವಿಸಿಬಲ್ ಹೋಗುತ್ತಾ? ಎಸ್, 3 ಮಗ್ಗೆಯಲ್ಲಿ ಹೋಗುತ್ತೆ, ಅಥವಾ 6 ಮಗ್ಗೆಯಲ್ಲಿ ಕೂಡ ಹೋಗುತ್ತೆ. 6 2 12, 6 3 18, 300 ಬಂತು. 2 ಒಂದರೆ 2 150, 300 ಡಿವೈಡ್ ಬೈ 2 ಎಷ್ಟಾಯಿತು? 150 ಆಯಿತು. 150 ಇಂಟು 100 ಎಷ್ಟಾಗುತ್ತೆ? 15,000 ರೂಪಾಯಿ ಆಯಿತು. ಓಕೆ, ಆಪ್ಷನ್ಸ್ ನೋಡ್ರಲ್ಲಿ, ಆಪ್ಷನ್ ಎ 2,000 ಇದೆ, ಆಪ್ಷನ್ ಬಿ 10,000 ಇದೆ, ಆಪ್ಷನ್ ಸಿ 15,000 ಇದೆ, ಆಪ್ಷನ್ ಡಿ 20,000 ಇದೆ. ನಮಗೆ ಎಷ್ಟು ಬಂತು ಇಲ್ಲಿ? ಅಸಲು 15,000 ರೂಪಾಯಿ ಬಂತು. ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ಆಗುತ್ತೆ. ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಎಸ್, ಕ್ರಾಸ್ ಚೆಕ್ ಮಾಡ್ಕೊಂಬೋಣ ಒಂದ್ಸಲ, ಜಸ್ಟ್ ಫಾರ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಅಸಲು 15,000 ಇದೆ. 12% 3 ವರ್ಷಕ್ಕೆ ಎಷ್ಟಾಗುತ್ತೆ? 0 ಕ್ಯಾನ್ಸಲ್ ಆಗುತ್ತೆ. 2 3 36, 150 ಇಂಟು 36, 3,600 ಪ್ಲಸ್ ಇಲ್ಲೇನಾಗುತ್ತೆ? 3,600 ಪ್ಲಸ್ ಡಿವೈಡ್ ಬೈ 2 ಅಂದಾಗ 2 ಅಂದರೆ 2 ಎಂಟ್ಲೆ 1800. ಎರಡನ್ನು ಕೂಡಿಸ್ರಿ ಈಗ, 0 0 8 6 14, 3 1 4 1 5, 5,400 ರೂಪೀಸ್ ಆಯಿತು ಇಂಟ್ರೆಸ್ಟ್. ನಮಗೆ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ? 5,400 ರೂಪೀಸ್ ಬಡ್ಡಿಯನ್ನು ನೀಡ್ತಾನೆ ಅಂತ ಕೊಟ್ಟಿದ್ದಾನೆ. ಅಂದರೆ ನೀವು ಮಾಡಿರೋ ಉತ್ತರ ಸರಿಯಾಗಿದೆ ಅಂತೇಳಿ ಅರ್ಥ ಆಗುತ್ತೆ. ಇದೇ ರೀತಿಯ ಒಂದು ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ, ಹಾಗೂ ಮುಂದೆ ಏನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೀವಿಯಸ್ ಅಲ್ಲಿ PSI, PC, SD, FDA ಹಾಗೂ RRB ಈ ರೀತಿಯಾದಂಥ ಹಲವು ರೀತಿಯಾದಂಥ ಎಕ್ಸಾಮ್ಸ್ನಲ್ಲಿ ಕೇಳಿದಂತಹ ಒಂದು ಕ್ವಶನ್ಸ್ಗಳನ್ನು ಬಿಡಿಸಿ ಈ ಒಂದು ಅಪ್ಲೋಡ್ ಮಾಡಲಾಗಿರುತ್ತೆ. ಆ ಒಂದು ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ ಸ್ನೇಹಿತರೆ. ಹಾಗೂ ಇನ್ನೂ ಏನಾದರೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಹಾಗೂ ನಿಮ್ಮ ಒಂದು ಸ್ನೇಹಿತರೊಡನೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.